So here is the problem 2.13. The following information relates to building contract for 10 lakhs. Year 2005 and year 2006. So 2 years continuation ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ ಇದು. ಸೊ 10 lakh ಕಾಂಟ್ರಾಕ್ಟ್ ಪ್ರೈಸು. ಸೊ ಫಸ್ಟು ಮೆಟೀರಿಯಲ್ ಇಶ್ಯೂಡ್ ಇದೆ, ಸೊ ಡೆಬಿಟು. ಡೈರೆಕ್ಟ್ ವೇಜಸ್ ಅಗೇನ್ ಡೆಬಿಟು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೆಬಿಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೆಬಿಟ್. ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡು ಎರಡು ಕ್ರೆಡಿಟ್ ಸೈಡ್ ಬರ್ಕೊತೀವಿ. ಮೆಟೀರಿಯಲ್ ಅಟ್ ಸೈಟ್ ಅಗೇನ್ ಲಾಸ್ಟಿಗೆ ಉಳಿದಿರ್ತಕ್ಕಂಥ ಮೆಟೀರಿಯಲ್ಲು, ಸೊ ಕ್ರೆಡಿಟ್ ಸೈಡ್ ಬರುತ್ತೆ. ಪ್ಲ್ಯಾಂಟ್ ಇಶ್ಯೂಡು, ಸೊ ಇದು ಡೆಬಿಟ್ ಸೈಡು. ಓಕೆ, ಪ್ಲ್ಯಾಂಟ್ ಇಶ್ಯೂಡ್ ಟು ಕಾಂಟ್ರಾಕ್ಟ್ ಇದು, ಅಂದರೆ ಯೂಸ್ ಆಗ್ತಕ್ಕಂಥ ಪ್ಲ್ಯಾಂಟು ಕಾಂಟ್ರಾಕ್ಟಿಗೆ ಯೂಸ್ ಆಗ್ತಕ್ಕಂಥ ಪ್ಲ್ಯಾಂಟ್ ಇದು. ಸೊ ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ. ಸೊ ಎಷ್ಟು ಕ್ಯಾಶ್ ರಿಸೀವ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ದ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಅಟ್ ದ ಎಂಡ್ 2005 ಎಂಡ್ ಅಂತ ಹೇಳಿದ್ರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಕೊಟ್ಬಿಟ್ಟಿದ್ದಾನೆ. 7,000 2005ಗೆ, 2006ಗೆ 5,000 ರೆಸ್ಪೆಕ್ಟಿವ್ಲಿ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟೀಸ್ ಅಕೌಂಟ್ ಫಾರ್ 2 years 2005 and 2006, taking into consideration such profit for transfer to profit and loss account as you think proper. ಸೊ ಕಾಂಟ್ರಾಕ್ಟ್ ಅಕೌಂಟು ಮತ್ತು ಕಾಂಟ್ರಾಕ್ಟೀಸ್ ಅಕೌಂಟ್ ಎರಡೂ ಹಾಕಬೇಕು. ಸೊ ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ನಮಗೆ ಯಾವ ರೀತಿ ಕ್ಯಾಶ್ ರಿಸೀವ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ಫಸ್ಟ್ 2005 ಕಾಂಟ್ರಾಕ್ಟ್ ಅಕೌಂಟನ್ನು ಹಾಕೋಣ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2005. ಸೊ ಫಸ್ಟ್ ಎಕ್ಸ್ಪೆನ್ಸಸ್ ಬರೀತಾ ಹೋಗೋಣ. ಟು ಮಟೀರಿಯಲ್ issued 3 lakhs. 2 direct wages 2,30,000. 2 direct expenses 22,000. Next 2 indirect expenses 6,000. ವರ್ಕ್ ಸರ್ಟಿಫೈಡು ಮತ್ತು ಅನ್ಸರ್ಟಿಫೈಡ್ ಇದೆ ಬೈ ವರ್ಕ್ ಇನ್ ಪ್ರೋಗ್ರೆಸ್. ಅದರ ಅಂಡರಲ್ಲಿ ವರ್ಕು ಸರ್ಟಿಫೈಡ್, ವರ್ಕು ಅನ್ಸರ್ಟಿಫೈಡ್. ಸರ್ಟಿಫೈಡ್ ಬಂದ್ಬಿಟ್ಟು 7,50,000, ಅನ್ಸರ್ಟಿಫೈಡು 8,000, ಟೋಟಲ್ 7,58,000 ಔಟರ್ ಕಾಲಮ್. ಓಕೆ, ಸೊ ನೆಕ್ಸ್ಟು ಮೆಟೀರಿಯಲ್ ಬೈ ಮಟೀರಿಯಲ್ ಅಟ್ ಸೈಟ್. $5,000. ಪ್ಲ್ಯಾಂಟ್ ಇಶ್ಯೂಡ್ ಅಂದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್. ಪ್ಲ್ಯಾಂಟ್ ಇಶ್ಯೂಡ್ ಟು ಕಾಂಟ್ರಾಕ್ಟ್ ಇದು. ಸೊ ಟು ಪ್ಲ್ಯಾಂಟ್ ಇಶ್ಯೂಡ್ 14,000. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಇದೆ, ಬರಲ್ಲ ಅಕೌಂಟಲ್ಲಿ. ಇನ್ನು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟು ಫಾರ್ ದ ಇಯರ್ 2005 ಬಂದ್ಬಿಟ್ಟು 7,000 ಇದೆ. ಓಕೆ, ಸೊ ದೀಸ್ ಆರ್ ದ ಎಕ್ಸ್ಪೆನ್ಸಸ್. ಸೊ ಇಷ್ಟು ಬರೆದಿದ್ದಾಯಿತು. ಟೋಟಲ್ ಮಾಡಿ. ಟೋಟಲ್ ಬಂದ್ಬಿಟ್ಟು 7,70,000. 7,70,000. ಸೊ ಆನ್ಸರು ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ 1,98,000 ಬರುತ್ತೆ. ಸೊ ಬೈ ನೋಷನಲ್ ಪ್ರಾಫಿಟ್ brought down 1,98,000. ಸೊ ಇದೇ ಟೋಟಲು 1,98,000
98,000, 1,98,000. So 2 P and L account in bracket note to reserves account. Okay, so ಈ ಒಂದು ನೋಟನ್ನು ಮಾಡೋಣ. Okay, so yes, calculation of amount of notional profit to be transferred to profit and loss account and reserves account. So first given information ಬರ್ಕೊಂಡ್ಬಿಡೋಣ. ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 10 lakhs, ವರ್ಕ್ ಸರ್ಟಿಫೈಡ್ 7,50,000, ನೋಷನಲ್ ಪ್ರಾಫಿಟ್ಟು ಇವಾಗ ಬಂದಿದ್ದು ನಮಗೆ ಆನ್ಸರು 1,98,000. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡು 6 lakhs. ಸೊ ಫಸ್ಟ್ ಕಾಂಟ್ರಾಕ್ಟ್ ಪ್ರೈಸನ್ನು ನಾವು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊತೀವಿ, 1/4, ಹಾಫು ಮತ್ತು 90%. ಸೊ ಬಂದಿರೋದು ಡಿವೈಡ್ ಮಾಡ್ಕೊಂಡಿರೋದನ್ನು ನಾವು ವರ್ಕ್ ಸರ್ಟಿಫೈಡಿಗೆ ಕಂಪೇರ್ ಮಾಡೋಣ. ಸೊ 7,50,000 ಇದರಲ್ಲಿ ಯಾವ ರೇಂಜಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಸೊ 1/4 ಜಾಸ್ತಿ ಇದೆ, ಹಾಫ್ಗಿನ ಜಾಸ್ತಿ ಇದೆ ನೋಡಿ. ಸೊ ಹಾಫ್ಗಿನ ಜಾಸ್ತಿ ಇದೆ, ಬಟ್ ಲೆಸ್ ದೆನ್ 90% ಇದೆ. ಸೊ ವರ್ಕ್ ಸರ್ಟಿಫೈಡ್ ಈಸ್ more than half of contract price but less than 90% of the contract price ಅಂತ ಈ ರೇಂಜಲ್ಲಿ ಇದೆ ಅಂತ ಹೇಳಿದಾಗ, ಸೊ 2/3 ಆಫ್ ನೋಷನಲ್ ಪ್ರಾಫಿಟ್ಟು P&L ಅಕೌಂಟಿಗೆ ಹೋಗುತ್ತೆ. ಸೊ therefore P&L ಅಕೌಂಟ್ equal to 2/3 into notional profit into cash received divided by work certified. So 2/3 into notional profit to 1,98,000, cash received 6 lakh divided by work certified 7,50,000. ಕಂಪ್ಲೀಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 1,05,600 ಬರುತ್ತೆ. ಸೊ ಇದನ್ನು ಇಮಿಡಿಯೇಟು ನಿಮ್ಮ ಅಕೌಂಟಲ್ಲಿ ಬರ್ಕೊಂಬಿಡಿ, 1,05,600. ಸೊ ರಿಮೈನಿಂಗ್ ಏನು ಬರುತ್ತೆ ಅದು ಬ್ಯಾಲೆನ್ಸು, ರಿಸರ್ವ್ಸ್. ಅದು 1,98,000ಅಲ್ಲಿ 1,05,600 ಮೈನಸ್ ಮಾಡಿದರೆ ಉಳಿದಿರ್ತಕ್ಕಂಥ ಅಮೌಂಟನ್ನು ನಾವು ರಿಸರ್ವ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, 92,400. ಓಕೆ, ಸೊ ಇದು 1 ಇಯರ್ದು ಅಕೌಂಟ್ ಆಯಿತು. ಇನ್ನು ನೆಕ್ಸ್ಟು 2006 ಕಾಂಟ್ರಾಕ್ಟ್ ಅಕೌಂಟನ್ನು ಹಾಕೋಣ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 2006. ಸೊ 2006 ಕಾಂಟ್ರಾಕ್ಟ್ ಅಕೌಂಟು ಬರೆಯೋಕ್ಕಿಂತ ಮುಂಚೆ, ಸೊ 2005 ಕಾಂಟ್ರಾಕ್ಟ್ ಅಕೌಂಟ್ ಏನಿದೆ ಇದರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಐಟಮ್ಸನ್ನು ನಾವು ಅಲ್ಲಿಗೆ ಬ್ರಾಡ್ ಡೌನ್ ಮಾಡ್ಕೊತೀವಿ. ಫಸ್ಟು ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ, ಬೈ ವರ್ಕ್ ಇನ್ ಪ್ರೋಗ್ರೆಸ್ ಏನಿದೆ ಕಂಪ್ಲೀಟು, ಸೊ ಕ್ಯಾರಿ ಡೌನ್ ಇಲ್ಲಿಗೆ. ಸೊ ನೆಕ್ಸ್ಟು ಇಯರಿಗೆ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ, ಕಂಪ್ಲೀಟ್ ಬ್ರಾಡ್ ಡೌನ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಇದೆ, ಸೊ ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಟು ವರ್ಕ್ ಇನ್ ಪ್ರೋಗ್ರೆಸ್ ಟೋಟಲು 7,58,000, ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು. ಸೊ ಇನ್ನು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಇದೆ. ಸೊ ಇದು ಕೂಡ ಅಷ್ಟೇ, ಇಲ್ಲಿ ಕ್ಯಾರಿ ಡೌನು, ಇಲ್ಲಿಗೆ ಬ್ರಾಡ್ ಡೌನ್. ಟು ಮಟೀರಿಯಲ್ ಅಟ್ ಸೈಟ್, ಸೊ ಬ್ರಾಡ್ ಡೌನ್ ಅಂತ ಬರ್ಕೊಳ್ಳಿ, ಬ್ರಾಡ್ ಡೌನ್ 5,000. ಓಕೆ, ಸೊ ನೆಕ್ಸ್ಟು ಇನ್ನೊಂದಿದೆ ನೋಡಿ, ಬೈ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್. ಇದು ಕೂಡ ಅಷ್ಟೇ ಕ್ಯಾರಿಡ್ ಡೌನು. ಸೊ ಕ್ಲೋಸಿಂಗ್ ವ್ಯಾಲ್ಯೂಸ್ ಏನೇನು ಇರ್ತವೆ ಅದನ್ನು ನಾವು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಡೌನ್ ಮಾಡ್ಕೋಬೇಕು. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಬ್ರಾಡ್ ಡೌನ್ 7,000. ಸೊ ಇದು ಕ್ರೆಡಿಟ್ ಸೈಡ್ ಐಟಮ್ಸ್ ಆಯಿತು. ಇನ್ನು 2005ಇಂದ ಡೆಬಿಟ್ ಸೈಡ್ ಒಂದು ಐಟಮ್ ಬರುತ್ತೆ. ಸೊ ಇದು ರಿಸರ್ವ್ಸ್ ಇದೆಯಲ್ಲ, ಸೊ ಕ್ಯಾರಿಡ್ ಡೌನು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಡೌನು. ಡೆಬಿಟ್ ಸೈಡ್ ಇದೆ, ಸೊ ನಿಮ್ಮ 2006 ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ರಿಸರ್ವ್ಸ್ ಅಕೌಂಟ್ ಬ್ರಾಡ್ ಡೌನ್ 92,400. ಇಷ್ಟು ಐಟಮ್ಸ್ ಬರೆದಿದ ಮೇಲೆ ನೆಕ್ಸ್ಟು ನೀವು ಕ್ವಶನನ್ನು ರೆಫರ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೆನ್ಸಸ್ನ ಬರಿತಾ ಹೋಗಿ. ಸೊ ನೆಕ್ಸ್ಟು ಸ್ಟಾರ್ಟಿಂಗಿಂದ ಎಕ್ಸ್ಪೆನ್ಸಸ್ ಬರಿತಾ ಹೋಗೋಣ. ಟು ಮೆಟೀರಿಯಲ್ ಇಶ್ಯೂಡ್, ಸೊ 2006 ನೆನಪಿರಲಿ. ಸೊ 2006
ಇಯರ್ದು ಕಾಂಟ್ರಾಕ್ಟ್ ಅಕೌಂಟನ್ನು ಹಾಕ್ತಾ ಇದ್ದೀವಿ. ಟು ಡೈರೆಕ್ಟ್ ವೇಜಸ್ 1,05,000. ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ 10,000. to indirect expenses 1,400. next by work in progress, work certified, work uncertified. work certified ಬಂದ್ಬಿಟ್ಟು 10 lakhs ಅಂತ ಕೊಟ್ಟಿದ್ದಾನೆ. ಸೊ ಒನ್ ಮೋರ್ ಥಿಂಗ್ ಇಯರ್. ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಗೇನ್. ಸೊ ನೆಕ್ಸ್ಟು ವರ್ಕು ಸರ್ಟಿಫೈಡು ಮತ್ತು ವರ್ಕು ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾನೆ 10 lakhs. ಸೊ ಕಾಂಟ್ರಾಕ್ಟ್ ಪ್ರೈಸು ಬಂದುಬಿಟ್ಟು ಇಲ್ಲಿ 10 lakhs. ಸೊ ಪೂರ್ತಿ ಕ್ಯಾಶ್ ಇಲ್ಲಿ ರಿಸೀವ್ ಆಗಿದೆ. ಸೊ ದಟ್ಸ್ ವೈ ಇಲ್ಲಿ ವರ್ಕ್ ಸರ್ಟಿಫೈಡು ವರ್ಕ್ ಇನ್ ಪ್ರೋಗ್ರೆಸ್ ಬರೋಲ್ಲ, ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಬರುತ್ತೆ. contractees account in bracket work completed. so 10 lakhs. ಸೊ ಹಾಗೆ ನೋಡ್ತಾ ಹೋಗಿ ಅಗೇನ್ ಮಟೀರಿಯಲ್ಸ್ ಅಟ್ ಸೈಟ್ ಇದೆ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮಟೀರಿಯಲ್ಸು ಬೈ ಮೆಟೀರಿಯಲ್ಸ್ ಅಟ್ ಸೈಟ್ ಇನ್ ಬ್ರಾಕೆಟ್ ಕ್ಲೋಸಿಂಗ್, ದಟ್ ಈಸ್ 7,000. ನೆಕ್ಸ್ಟು ಪ್ಲ್ಯಾಂಟ್ ಇಶ್ಯೂಡ್ ಇದೆ, 2 ಪ್ಲ್ಯಾಂಟ್ ಇಶ್ಯೂಡ್. ಇದು ಓಪನಿಂಗ್ ಪ್ಲ್ಯಾಂಟ್ ಇಶ್ಯೂಡ್ ಬಂದುಬಿಟ್ಟು 2,000. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಇದೆ, ಸೊ ಅಕೌಂಟಲ್ಲಿ ಬರೋಲ್ಲ. ನೆಕ್ಸ್ಟು ಬೈ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಅಟ್ ಎಂಡಿಗೆ ಇರ್ತಕ್ಕಂಥ ವ್ಯಾಲ್ಯೂ 5,000. ಸೊ ಎಲ್ಲ ಎಂಟ್ರೀಸ್ ಇಲ್ಲಿ ಬರ್ಕೊಂಡಿದ್ದಾಯಿತು. ಸೊ ಟೋಟಲ್ ನೋಡಿ, ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ 11 lakh. 4,400. 4,400. ಸೊ ಇಲ್ಲಿ ಟು P&L ಅಕೌಂಟ್. ಸಿನ್ಸ್ ಪ್ರಾಫಿಟ್ ಇಲ್ಲಿ ಕಾಂಟ್ರಾಕ್ಟು ಕಂಪ್ಲೀಟ್ ಆಗಿದೆ, ದಟ್ಸ್ ವೈ. ಸೊ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬ್ಯಾಲೆನ್ಸು 1,32,000. ನೆಕ್ಸ್ಟು ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಕಾಂಟ್ರಾಕ್ಟೀಸ್ ಅಕೌಂಟ್ ನೋಡಿ, ಫಸ್ಟು 2,005ಗೆ ಮಾಡೋಣ. ಬೈ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ರಿಸೀವ್ ಆಗಿರೋದನ್ನು ಬರೀಬೇಕು. ಫಸ್ಟು 6 lakhs, ಟೋಟಲ್ 6 lakhs. 6 lakhs to balance carry down 6 lakhs. ಸೊ ಇದು ಬ್ರಾಡ್ ಡೌನು ನೆಕ್ಸ್ಟ್ ಇಯರಿಗೆ ಮಾಡ್ಕೊಳ್ಳೋದು, 2006 ಇಯರಿಗೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 6 lakhs. ಸೊ ಒಂದು ಎಂಟ್ರಿ ಇಲ್ಲಿ ಮಾಡಿದ್ದೀವಿ ಕಾಂಟ್ರಾಕ್ಟೀಸ್ ಅಕೌಂಟು. ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಇದೆ. ಸೊ ಇಲ್ಲಿ 2006ಅಲ್ಲಿ ಟು ಕಾಂಟ್ರಾಕ್ಟ್ ಅಕೌಂಟ್ ವರ್ಕ್ ಕಂಪ್ಲೀಟೆಡ್, ಟೋಟಲು 10 lakhs. ಸೊ ಇಲ್ಲಿ ಟೋಟಲು 10 lakhs. ಸೊ ರಿಮೈನಿಂಗ್ ಕ್ಯಾಶ್ ರಿಸೀವ್ ಆಗಿರೋದು ಬ್ಯಾಲೆನ್ಸು 10 lakhs minus 6 lakhs 4 lakhs.